ವೆಲ್ಕಮ್ ಟು ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಮ್ಮ ಮೊಬೈಲ್ನಲ್ಲಿ ಡಾಟಾ ಬೇಗ ಖಾಲಿ ಆಗ್ತಾ ಇರುತ್ತೆ. ಅದಕ್ಕೆ ನಿಮಗೆ 2 ಸೆಟ್ಟಿಂಗ್ಸ್ನ ಹೇಳ್ಕೊಡ್ತೀನಿ. ಯೂಟ್ಯೂಬಲ್ಲಿ ನೀವು ಈ ಥರ ವಿಡಿಯೋಸ್ ರನ್ ಆಗ್ತಾ ಇರುತ್ತೆ ಅಲ್ವಾ, ಫೋನಲ್ಲಿ ಬ್ಯಾಕ್ಗ್ರೌಂಡ್ ನಾವು ಪ್ಲೇ ಮಾಡಿದ್ಲೇ ಅದು ರನ್ ಆಗ್ತಾ ಇರೋದನ್ನು ಈ ಥರ ರನ್ ಆಗ್ತಿದೆ ಅಂತಂದರೆ ನಾವು ಯಾವುದೋ ಒಂದು ಸೆಟ್ಟಿಂಗ್ಸ್ನ ತಪ್ಪಾಗಿ ಆನ್ ಮಾಡ್ಕೊಂಡಿರ್ತೀವಿ. ಅದನ್ನು ಇವಾಗ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ 2 ಸೆಟ್ಟಿಂಗ್ಸ್ ಮಾಡಿದ ಮೇಲೆ ನಿಮ್ಮ ಡಾಟಾನೇ ಖಾಲಿ ಆಗೋಲ್ಲ. ಬೆಳಗ್ಗೆಲಿಂದ ಸಾಯಂಕಾಲ ತನಕ ನೋಡಿದ್ರು 1.5 GB ಡಾಟಾ ಅನ್ನೋದು ಖಾಲಿನೇ ಆಗೋಲ್ಲ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೊಸದಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಥರ ವಿಡಿಯೋ ರನ್ ಆಗ್ತಾ ಇರುತ್ತಲ್ವ, ನಾವು ಪ್ಲೇ ಮಾಡಲು ಈ ಥರ ವಿಡಿಯೋ ರನ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು 2 ಸೆಟ್ಟಿಂಗ್ಸನ್ನು ಮಾಡ್ಕೋಬೇಕು. ಇಲ್ಲಿ ಯು ಅಂತ ಇದೆಯಲ್ವ, ಯು ಅನ್ನೋದಿದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಇಲ್ಲಿ ಸೆಟ್ಟಿಂಗ್ಸ್ ಅನ್ನೋದು ಆಪ್ಷನ್ ಇದೆಯಲ್ವ, ಇಲ್ಲಿ ಸೆಟ್ಟಿಂಗ್ಸ್ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಜನರಲ್ ಆಪ್ಷನ್ ಇದೆ ನೋಡಿ, ಜನರಲ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ಪ್ಲೇಬ್ಯಾಕ್ ಇನ್ ಫೀಡ್ಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಆಲ್ವೇಸ್ ಆನ್ ಇರುತ್ತೆ ಅಲ್ವ, ಆಲ್ವೇಸ್ ಆನ್ ಅಂತ ಇರುತ್ತೆ, ಅದನ್ನು ಆಫ್ ಮಾಡ್ಕೊಳ್ಳಿ. ಆಫ್ ಅಂತ ಕ್ಲಿಕ್ ಮಾಡಿಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಇನ್ನೂ 2 ಸೆಟ್ಟಿಂಗ್ಸ್ ಹೇಳ್ತೀನಿ ಅಂದಿದ್ನಲ್ವ, ಇವಾಗ 1 ಸೆಟ್ಟಿಂಗ್ಸ್ ಆಯಿತು. ಇನ್ನೂ 1 ಸೆಟ್ಟಿಂಗ್ಸ್ ಇದೆ ನೋಡಿ, ಡಾಟಾ ಸೇವಿಂಗ್ ಅನ್ನೋ ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ನಿಮಗೆ ಡಾಟಾ ಸೇವಿಂಗ್ ಮೋಡ್ ಅಂತಿದೆಯಲ್ವ, ಇದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆಲಿಂದ ಸಾಯಂಕಾಲದ ತನಕ ನೀವು ಯೂಟ್ಯೂಬಲ್ಲಿ ವಿಡಿಯೋ ನೋಡಿದ್ರೂ ಕೂಡ 1.5 GB ಡಾಟಾ ಅನ್ನೋದು ಖಾಲಿನೇ ಆಗೋಲ್ಲ. ಇವೆರಡು ಸೆಟ್ಟಿಂಗ್ ಆದಮೇಲೂ ಏನಾದರೂ ನಿಮಗೆ ಡಾಟಾ ಖಾಲಿ ಆಗ್ತಾಯಿದೆ ಅಂತಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಇನ್ನೊಂದು ಸೆಟ್ಟಿಂಗ್ಸ್ನ ಹೇಳ್ಕೊಡ್ತೀನಿ. ಇದೇ ಥರ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್.